ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಾಂಗ್ರೆಸ್ ಪಕ್ಷದ ಒಳಗಡೆ ಏನಾಗ್ತಾ ಇದೆ? ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯ ನಂತರ ಒಳಗಡೆ ಎದ್ದಿರುವಂತಹ ಪ್ರತಿಭಟನೆಯ ಧ್ವನಿ ಇದೆಯಲ್ಲ, ಅದು ಎಲ್ಲಿವರೆಗೆ ಹೋಗುತ್ತೆ? ಸೊ ಇದನ್ನ ನೋಡ್ಬೇಕಾದ್ರೆ ಹಲವು ರೀತಿಯ ಆಯಾಮಗಳಿವೆ, ಹಲವು ಫ್ಯಾಕ್ಟರ್ಸ್ಗಳಿವೆ, ಹಲವು ಪವರ್ ಸೆಂಟರ್ಗಳಿವೆ. ಆದ್ರೆ ಎಲ್ಲವನ್ನ ಮೀರಿದ ಇನ್ನೊಂದು ಸ್ಥಿತಿ ಇದೆ. ಅದು ಯಾವುದು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಇವತ್ತು ಮಾತನಾಡ್ತಾ ಇರೋದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೌನ. ಈ ಮೌನಕ್ಕೆ ಕಾರಣ ಏನು? ಮೌನದ ಹಿಂದೆ ಏನಿದೆ? ಈ ಮೌನ ಪ್ರಾರಂಭ ಆದದ್ದು ಸಂಪುಟ ವಿಸ್ತರಣೆಯ ಕಾರ್ಯಕ್ರಮಕ್ಕೆ ಪ್ರಮಾಣ ವಚನ ಬೋಧನೆ ನಡೀತು ಲೋಕಭವನದಲ್ಲಿ. ಅಲ್ಲಿ ಸಿದ್ದರಾಮಯ್ಯನವರು ಗೈರು ಹಾಜರಾದದ್ದು. ಇದು ಉದ್ದೇಶಪೂರ್ವಕವಾಗಿ ಅವರು ಗೈರು ಹಾಜರಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ. ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೂ ಲೋಕಭವನಕ್ಕೂ ಇರುವ ದೂರ ಒಂದು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಒಳಗಡೆ. ನಿಜ, ಅವತ್ತು ಹುಟ್ಟುಹಬ್ಬ ಆಗಿತ್ತು. ಹುಟ್ಟುಹಬ್ಬದ ಬಹಳ ಬ್ಯುಸಿ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭ ಕೋರುವವರು ಬರ್ತಾರೆ, ಹೋಗ್ತಾರೆ. ರಾಜಭವನದಲ್ಲಿ ಬಂದ್ರು ಕೂಡ ಶುಭ ಕೋರುವವರು ಇರ್ತಿದ್ರು. ಆದ್ರೆ ಅದನ್ನ ಮೊದಲು ನಡೀತಲ್ಲ. ಇದ್ದಕ್ಕಿದ್ದ ಹಾಗೆ ಗಾಯತ್ರಿ ಶಾಂತನಗೌಡ ಅವರ ಸೇರ್ಪಡೆ, ಅದು ಬಹುಮಟ್ಟಿಗೆ ಸಿದ್ದರಾಮಯ್ಯನವರ ಕೋಪಕ್ಕೆ ಕಾರಣ ಆದದ್ದು. ಎಲ್ಲಿಂದ ಬಂದು ಇಳಿದ್ರು ಗಾಯತ್ರಿ ಶಾಂತನಗೌಡ? ಅವರ ಗಾಡ್ ಫಾದರ್ ಯಾರು ಅವರನ್ನ ಪಟ್ಟಿಗೆ ಸೇರಿಸಿದ್ರು ಅಂತ. ಯೂಶುವಲಿ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರನ್ನ ನಾಯಕರೊಬ್ರು ಇರ್ಬೇಕಾದ್ರೆ ಒಂದು ಕನ್ಸಲ್ಟೇಷನ್ ಇದ್ದೇ ಇರುತ್ತೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಅವರ ಸಮುದಾಯಕ್ಕೆ ಸೇರಿದವರನ್ನ ಒಬ್ಬರನ್ನ ಸಂಪುಟಕ್ಕೆ ಸೇರಿಸುವಾಗ ಅಂತ ಹಿರಿಯ ನಾಯಕರ ಒಪ್ಪಿಗೆಯನ್ನ ಪಡೆಯಲಾಗುತ್ತೆ. ಉಳಿದಂತೆ ಬಿಡಿ, ಉಳಿದವ್ರು ಯಾರನ್ನ ಸೇರಿಸ್ಕೊತೀರಿ, ಬಿಡ್ತೀರಿ, ಕನ್ಸಲ್ಟ್ ಮಾಡ್ತೀರಿ, ಕೆಲವೊಮ್ಮೆ ರೆಕಮೆಂಡೇಶನ್ಗಳಿರುತ್ತವೆ, ಅದು ವರ್ಕೌಟ್ ಆಗಲ್ಲ. ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್ ಬಿಕಾಸ್ ಇಟ್ ಇಸ್ ಅ ಪಾಲಿಟಿಕ್ಸ್. ಐ ಡು ಅಗ್ರಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ಈ ಗಾಯತ್ರಿ ಶಾಂತನಗೌಡ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಗಿದ್ದಾರೆ ಅಂತ ನ್ಯಾಯಾಲಯ ಘೋಷಣೆ ಮಾಡಿ ಹೆಚ್ಚು ಸಮಯ ಕಳೆದಿರಲಿಲ್ಲ. ಸೊ ಅವರ ಪ್ರಮಾಣ ವಚನ ಸ್ವೀಕರಿಸಿ ಅವರು ಶಾಸಕಿ ಆಗುವ ಹಂತ ಇದ್ದಂತ ಸಂದರ್ಭದಲ್ಲಿ ದಿಢೀರಾಗಿ ಅವರನ್ನು ಸೇರಿಸಿದ್ದು. ಆಗ ನೋಡಿದರೆ ಅದೆಷ್ಟು ಜನ ಕಳೆದ 3.5 ವರ್ಷಗಳಿಂದ ಕಾಯ್ತಾ ಇದ್ದವರು ಸಚಿವರಾಗಬೇಕು ಅಂತ, ಶಾಸಕರಾದವರು. ಆದರೆ ಇದ್ದಕ್ಕಿದ್ದಾಗ ವಿಧಾನ ಪರಿಷತ್ತಿನ ಈ ಮೇಡಮ್ ಅನ್ನ ಕರ್ಕ ಬಂದವರು ಯಾರು? ಇದು ಸಿದ್ದರಾಮಯ್ಯನವರು ಮೊದಲು ಕೆರಳಿಸಿದ್ದು ಯಾಕೆ ಅಂದ್ರೆ ಸಿದ್ದರಾಮಯ್ಯನವರ ಮಾತಿಗೆ ಬೆಲೆ ಇಲ್ಲ. ಈ ಉನ್ನತ ಮೂಲಗಳ ಪ್ರಕಾರ ಈ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯ ಹೇಳಿದ್ರಂತೆ, ಒಂದು ನಮ್ಮ ಕುರುಬ ಜನಾಂಗದಲ್ಲಿ ಯತೀಂದ್ರ ಅವರಿದ್ದಾರೆ, ಮೈಸೂರು ಭಾಗದವರು. ಸೊ ಬೆಂಗಳೂರಿನ ಭೈರತಿ ಅವರಿದ್ದಾರೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಯಾರೋ ಒಬ್ಬರಿಗೆ ಪ್ರಾತಿನಿಧ್ಯ ಕೊಡಬೇಕು. ಅವರು ಏನು ಬಸವರಾಜ ಶಿವಣ್ಣವರ ಹೆಸರನ್ನ ರೆಕಮೆಂಡ್ ಮಾಡಿತ್ತು. ಅದರ ಜೊತೆ ಗಾಯತ್ರಿ ಅವರ ಹೆಸರು ಬಂದಾಗ ವಿಧಾನ ಪರಿಷತ್ತಿನ ಇಬ್ರು, ನನ್ನ ಮಗ ಕೂಡ ವಿಧಾನ ಪರಿಷತ್ ಸದಸ್ಯ, ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯೆಯಾಗಿರುವಂತಹ ಗಾಯತ್ರಿ ಅವರನ್ನ ಸಚಿವರಾಗಿ ಮಾಡೋದು ಬೇಡ ಹೇಳಿದ್ರು ಅಂತ ಮಾಹಿತಿ. ಆದ್ರೆ ಅದನ್ನು ಮೀರಿ ಮಾಡಿದವರು ಯಾರು? ಸೊ ಕಾಂಗ್ರೆಸ್ ಮೂಲಗಳ ಪ್ರಕಾರ ಗಾಯತ್ರಿ ಶಾಂತನಗೌಡ ಅವರು ಮಂತ್ರಿ ಆಗೋದಕ್ಕೆ ಅಥವಾ ಮಂತ್ರಿಯ ಪಟ್ಟಿಯಲ್ಲಿ ಅವರ ಹೆಸರು ಬರೋದಕ್ಕೆ ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಲಾಗ್ತಾ ಇದೆ. ಸೊ ಈವನ್ ಮುಖ್ಯಮಂತ್ರಿಗಳು ಕೂಡ ಗೊತ್ತಿರಲಿಲ್ಲ.
ಸೊ ಖರ್ಗೆಯವರು ವಿಶೇಷ ಆಸಕ್ತಿಯಿಂದ ಇವರನ್ನ ಸೇರಿಸಿದರು. ಅದಕ್ಕೆ ಎರಡು ಕಾರಣವಿದ್ರು. ಒಂದು ಕುರುಬರ ಒಂದು ಕೋಟ ಏನಿದೆ, ಆ ಕೋಟ ಫುಲ್ಫಿಲ್ ಆಗುತ್ತೆ, ಮಹಿಳಾ ಕೋಟ ಫುಲ್ಫಿಲ್ ಆಗುತ್ತೆ ಅನ್ನೋದು ಕಾರಣ ಅಂತ ಹೇಳಲಾಗ್ತಾ ಇದೆ. ಅದಷ್ಟು ಆಗಿರುವ ಅದನ್ನೇ ಮೀರಿದ ಕಾರಣಗಳಿರ್ಬೇಕು. ಅಂದ್ರೆ ಈ ಹಂತದಲ್ಲಿ ಸಿದ್ದರಾಮಯ್ಯನವ್ರನ್ನ ನಿಯಂತ್ರಿಸಬೇಕು ಅನ್ನುವ ಮನಸ್ಥಿತಿ ಇದ್ದಂತೆ ಕಾಣುತ್ತೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಈ ರೀತಿ ಉಗ್ರರಾಗ್ತಾರೆ ಅನ್ನುವ ನಿರೀಕ್ಷೆ ಕೂಡ ಹೈಕಮಾಂಡ್ಗೆ ಇದ್ದಂತಿಲ್ಲ. ಆದ್ರೆ ತಕ್ಷಣ ಉಗ್ರರಾದಂತಹ ಸಿದ್ದರಾಮಯ್ಯ ಮಾಡಿರುವುದೇನು ಅಂದ್ರೆ, ಗಾಯತ್ರಿ ಶಾಂತನಗೌಡ ಅವರನ್ನೇ ಮನೆಗೆ ಕರೆಸಿ ಯಾವ ಕಾರಣಕ್ಕೂ ನೀವು ಪ್ರಮಾಣ ವಚನ ಸ್ವೀಕರಿಸುವಂತಿಲ್ಲ ಅಂತ ಹೇಳಿದ್ದು. ಎರಡನೇದು, ಡಿ ಕೆ ಶಿವಕುಮಾರ್ ಅವರಿಗೂ ಸಂಪರ್ಕಿಸಿ ನೋಡಿ ಅವರ ಹೆಸರನ್ನ ರಾಜಭವನಕ್ಕೆ ಕಳಿಸಬೇಡಿ ಅಂತ. ಸೊ ಇದನ್ನು ಬೇರೆ ಬೇರೆ ಆಂಗಲ್ ಇಂದ ನೋಡ್ಬೋದು. ಮಾಜಿ ಮುಖ್ಯಮಂತ್ರಿಗಳು ಇಷ್ಟು ಪವರ್ ಯಾಕೆ? ಸೊ ಮುಖ್ಯಮಂತ್ರಿಗಳಿಗೆ ಪವರ್ ಇಲ್ವಾ? ಎಲ್ಲವನ್ನ ಮುಖ್ಯಮಂತ್ರಿಗಳಿಗೆ ಬಿಡಬೇಕಾಗಿತ್ತು. ಮಾಜಿ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಸರಿನಾ? ಈ ರೀತಿ ಪ್ರಶ್ನೆಗಳು ನಡೀಬಹುದು. ಆದ್ರೆ ಒಬ್ಬ ಪವರ್ಫುಲ್ ಆದ ಪೊಲಿಟಿಕಲ್ ಲೀಡರ್ ಏನಿರ್ತಾರೆ, ಸೊ ನೀವು ಸಿದ್ದರಾಮಯ್ಯನವರನ್ನ ಕರ್ನಾಟಕದಲ್ಲಿ ಅವರು ಜನನಾಯಕರ ಒಬ್ರು ಅನ್ನೋದು ಅನುಮಾನ ಬೇಕಾಗಿಲ್ಲ. ಅವರಿಗೆ ಬೆಂಬಲಿಗರಿದ್ದಾರೆ, ಅವರನ್ನ ಬೆಂಬಲಿಸುವವರಿದ್ದಾರೆ. ಸೊ ಆದ್ರಿಂದ ಅದನ್ನ ನಿರಾಕರಣೆ ಮಾಡಕ್ಕಾಗಲ್ಲ. ಸೊ ಸಿದ್ದರಾಮಯ್ಯ ಹಾಗಿದ್ರೆ ಒಂದು ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಉಗ್ರರೂಪಿಯಾಗಬೇಕಾದಂತ ಅನಿವಾರ್ಯತೆ ಇತ್ತ? ಈ ಪ್ರಶ್ನೆ ಇದೆ. ಹಾಗಿದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ನ ಹಂತದಲ್ಲಿ ದೃಷ್ಟಿಯಲ್ಲಿ ದುರ್ಬಲರಾಗ್ತಿದ್ದಾರೆ. ಒಬ್ಬ ನಾಯಕ ದುರ್ಬಲರಾಗ್ತಾರೆ ಅಂತಾದ್ರೆ ಅದಕ್ಕೆ ಕಾರಣಗಳಿಗೇನು? ಇದನ್ನು ನೋಡ್ಬೇಕಾಗುತ್ತೆ. ಅಂದ್ರೆ ಸಿದ್ದರಾಮಯ್ಯನವರ ಜೊತೆಗೆ ಇದ್ದಂಥ ಶಾಸಕರುಗಳು, ಸಚಿವರುಗಳು ಕೆಲವರಾದ್ರೂ ಅವರನ್ನ ಬಿಟ್ಟು ಹೋಗಿದ್ದಾರಾ? ಸೊ ಹೈಕಮಾಂಡ್ಗೆ ಎಲ್ಲರ ಜೊತೆ ಒಂದು ಸಂಪರ್ಕ ಇರುತ್ತೆ. ಇಂಥ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರ ಜೊತೆ ಇರುವವರು, ಅವರ ಕಟ್ಟಾ ಬೆಂಬಲಿಗರು ಎಲ್ಲೋ ಮೈಗ್ರೇಟ್ ಆದ್ರೆ ಆಯ್ತೊಂದು ಗುಂಪಿಗೆ ಅನ್ನುವ ಪ್ರಶ್ನೆ ಕೂಡ ಇದೆ. ಇದು ಬಹಳ ಜನ ಹೇಳುವವರಿದ್ದಾರೆ. ಒಂದು ಸಿದ್ದರಾಮಯ್ಯನವರಿಗೆ ಆಪ್ತರಾದಂತಹ ಇಬ್ಬರು ಏನಿದ್ದಾರೆ, ಅವರು ಸಿದ್ದರಾಮಯ್ಯನವ್ರ ಜೊತೆ ನಿಂತಿಲ್ಲ ಅನ್ನೋ ವಾದ ಮಾಡುವವರಿದ್ದಾರೆ. ಅವ್ರು ಯಾರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮತ್ತು KJ ಜಾರ್ಜ್ ಅವರು ಕೂಡ. ಇವರಿಬ್ರು ಕೂಡ ಸಿದ್ದರಾಮಯ್ಯನವರ ಜೊತೆ ಗಟ್ಟಿಯಾಗಿ ನಿಂತಿದ್ರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದು ಸಾಧ್ಯವೇ ಇರಲಿಲ್ಲ ಅಂತ ವಾದ ಮಾಡುವವರು ಕಾಂಗ್ರೆಸ್ನಲ್ಲಿದ್ದಾರೆ. ಸೊ ಇವರಿಬ್ರು ಕೂಡ ಉಳಿದಿಲ್ಲ ಅವರ ಜೊತೆಗೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ನಾವು ಗಮನಿಸಬಹುದು. ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡುವಾಗ ಅವ್ರು ಹೇಳ್ತಾರೆ, ಟ್ರೈನ್ ಹತ್ತುವ ಒಂದು ಕಥೆಯನ್ನ ಹೇಳ್ತಾರೆ. ಟ್ರೈನ್ ಹೋಗ್ತಾ ಇರುತ್ತೆ, ನಾವು ಓಡೋ ಹತ್ಕೋಬೇಕು. ಸೊ ಒಂದೊಮ್ಮೆ ಏನಾಗುತ್ತೆ, ಬೆಂಗಳೂರಲ್ಲಿ ಟ್ರೈನ್ ಹೊರಡ್ತದೆ, ನಾವು ಹತ್ತಕ್ಕಾಗಲ್ಲ. ಅವಾಗ ಇನ್ನೊಂದು ವೆಹಿಕಲ್ ಹೋಗಿ ತುಮಕೂರಲ್ಲಿ ಹತ್ಕೋಬೇಕು, ಅದಿಲ್ಲ ದಾವಣಗೆರೆಯಲ್ಲಿ ಹತ್ಕೋಬೇಕು. ನೀವು ಹತ್ಗಳಿದ್ರೆ ರೈಲು ಹೊರಟೋಗುತ್ತೆ ಅಷ್ಟೇ ಅನ್ನುವ ಮಾತನ್ನ ಹೇಳುವ ಮೂಲಕ ಸಿದ್ದರಾಮಯ್ಯನವರು ತಮ್ಮ ತಮ್ಮದೇ ಆದ ತಪ್ಪುಗಳಿಂದಾಗಿ ರೈಲನ್ನ ತಪ್ಪಿಸಿಕೊಂಡ್ರು ಅನ್ನುವ ಅರ್ಥದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದು. ಆ ಮೂಲಕ ತಮ್ಮ ಮತ್ತು ಸಿದ್ದರಾಮಯ್ಯನವರ ನಡುವಿನ ಸಂಬಂಧ ಏನಿದೆ ಅದು ಸರಿ ಇಲ್ಲ ಅನ್ನೋದನ್ನು ಅವ್ರು ಹೇಳಿದ್ದು. ಇನ್ನು ಜಾರ್ಜ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜಾರ್ಜ್ ಅವರು ಸೋನಿಯಾ ಕುಟುಂಬಕ್ಕೆ ಅತಿ ಹತ್ತಿರದವರು. ಅವರು ಈಗಲ್ಲ, ರಾಜೀವ್ ಗಾಂಧಿಯ ಕಾಲದಿಂದಲೇ ಆ ಕುಟುಂಬಕ್ಕೆ ಆಪ್ತರಾದವರು. ಆ ಕುಟುಂಬದ ಒಳಗಿನ ಆಲೋಚನೆಗಳು ಏನು ಅನ್ನುವುದು ಜಾರ್ಜ್ ಅವರಿಗೆ ಗೊತ್ತಿರುತ್ತೆ. ಆ ಗೊತ್ತಿದ್ರೂ ಕೂಡ ಅವರು ರಾಹುಲ್ ಗಾಂಧಿ ಅವರು ಹೇಳುವವರೆಗೆ ಐ ವಾಂಟ್ ಯುವರ್ ರೆಸಿಗ್ನೇಷನ್ ಅಂತ ಏನ್ ರಾಹುಲ್ ಗಾಂಧಿ ಹೇಳಿದ್ರು, ಅಲ್ಲಿಯವರೆಗೆ ಜಾರ್ಜ್ ಈ ಮುನ್ಸೂಚನೆಯನ್ನ ಹೀಗಾಗಬಹುದು ಅನ್ನುವುದನ್ನ ಸಿದ್ದರಾಮಯ್ಯನವರಿಗೆ ತಿಳಿಸಿಲ್ಲ ಅಂತ ಹೇಳುವವರು ಕಾಂಗ್ರೆಸ್ನಲ್ಲಿದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದಾಗ ಅವರ ಶಕ್ತಿ ಬೆಂಬಲ ಏನಿತ್ತೋ ಅದು
ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಇಲ್ಲ ಅನ್ನುವುದನ್ನ ನಾವು ತಿರಸ್ಕಾರ ಮಾಡಕ್ಕಾಗಲ್ಲ, ಅದನ್ನ ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ. ದಟ್ ಇಸ್ ಆಲ್ಸೋ ಟ್ರೂ. ಪವರ್ ಪಾಲಿಟಿಕ್ಸ್ ಅಂದ್ರೆ ಹಾಗೆ, ಅಧಿಕಾರ ಎಲ್ಲಿದೆಯೋ ಅಲ್ಲಿ ಜನ ಇರ್ತಾರೆ, ಅಧಿಕಾರ ಇಲ್ಲ ಅಂದ್ರೆ ಇರಲ್ಲ. ಅವ್ರ ಅಧಿಕಾರ ಕೇಂದ್ರೀಕೃತ ಅಧಿಕಾರ ಕೇಂದ್ರಿತ ರಾಜಕಾರಣದ ಮೂಲ ಗುಣ ಅದು. ತತ್ವ ಸಿದ್ಧಾಂತಗಳೆಲ್ಲ ಕೊನೆಗೆ, ಅದು ಆಯಾ ಸಂದರ್ಭಕ್ಕೆ ಬೇಕಾದಂಗೆ ಬಳಸ್ಕೊಳ್ಳೋದಷ್ಟೇ ತತ್ವ ಸಿದ್ಧಾಂತ. ಸೊ ಈ ಸೈದ್ಧಾಂತಿಕ ರಾಜಕಾರಣ ಅನ್ನೋದು ಇವತ್ತಿನ ದಿನ ಹೊರಟು ಹೋಗಿದೆ. ಸೊ ಇಡೀ ಸಚಿವ ಸಂಪುಟವನ್ನ ನೀವು ಗಮನಿಸಿದರೆ ಸಿದ್ದರಾಮಯ್ಯನವರು ಬೆಂಬಲಿಗರು ಬಹಳ ಜನ ಇದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಈ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ಕೋಪ ಮಾಡಿಕೊಳ್ಳಬೇಕಾದಂತ ಸ್ಥಿತಿ ಇದೆಯಾ ಇಲ್ವಾ ಅನ್ನೋದು ಕೂಡ ಚರ್ಚೆ ಮಾಡಬಹುದು. ಆದರೆ ಸಿದ್ದರಾಮಯ್ಯನವರು ರೆಕಮೆಂಡ್ ಮಾಡಿದಂತ ಬಹಳಷ್ಟು ಜನ ಇದ್ದಾರೆ, ಅವರದೇ ಮೆಜಾರಿಟಿ ಇದೆ ಸಚಿವ ಸಂಪುಟದಲ್ಲಿ. ಸೊ ಆದ್ರಿಂದ ಅವರ ಶಕ್ತಿ ಸಂಪೂರ್ಣವಾಗಿ ಕುಂದಿದೆ ಅಂತ ಹೇಳಕ್ಕಾಗಲ್ಲ. ಆದರೆ ಅವರು ತಮ್ಮ ಒಳಗಿರುವಂತಹ ಒಂದು ರಿಬೆಲಿಯನ್ ಇದಿದೆಯಲ್ಲ, ಅದನ್ನ ಸಿದ್ದರಾಮಯ್ಯನವರು ತೋರಿಸಿದ್ರು ಅಂತ. ಹಾಗಿದ್ರೆ ಮುಂದೆ ಏನು? ನೀವು ಒಂದು ಗಮನಿಸಬಹುದು, ಸಚಿವ ಸಂಪುಟದ ಈ ವಿಸ್ತರಣೆ ಆದ್ಮೇಲೆ ಏನು 19 ಜನ ಸ್ವೀಕರಿಸಿದ್ರಲ್ಲ, ಅವರು ಬಹುತೇಕ ನೂತನ ಸಚಿವರುಗಳು ಸಿದ್ದರಾಮಯ್ಯನವರು ಮನೆಗೆ ಹೋಗಿ ಸೊ ಅವರ ಕಾಲಿಗೆ ನಮಸ್ಕಾರ ಮಾಡಿ ಹೂಗುಚ್ಚ ಕೊಟ್ಟು ಬಂದರು, ಕೃತಜ್ಞತೆಯನ್ನ ಸಲ್ಲಿಸಿದ್ರು, ನಿಮ್ಮಿಂದ ನಾವು ಮಂತ್ರಿ ಆದ್ವಿ. ಸೊ ಅದರಿಂದ ಇನ್ನೊಂದು ಈ ಪವರ್ ಸೆಂಟರ್, ಸಿದ್ದರಾಮಯ್ಯನವರ ಪವರ್ ಸೆಂಟರ್ ಇದೆಯಲ್ಲ, ಆ ಪವರ್ ಸೆಂಟರ್ ಪ್ರಬಲ ಆಗ್ತಾ ಇದ್ದ ಹಾಗೆ ಸಂಪುಟದಲ್ಲಿ ಸ್ಥಾನ ಕಳೆದುಕೊಂಡವರು ಯಾರ್ಯಾರಿದ್ದಾರೆ ಆ ಶಾಸಕರ ಬೆಂಬಲಿಗರ ಪ್ರತಿಭಟನೆಗಳು ಕರ್ನಾಟಕದಾದ್ಯಂತ ಪ್ರಾರಂಭ ಆದದ್ದು. ಇದು ಪ್ರಾರಂಭ ಆದ ಮೇಲೆ ಇವರ ಸಮಾಧಾನ ಪಡಿಸುವ ಕೆಲಸವನ್ನ ಕೆಪಿಸಿಸಿ ಅಧ್ಯಕ್ಷರಾದಂತ ಬಿ ಕೆ ಹರಿಪ್ರಸಾದ್ ಅವರು ಟ್ರೈ ಮಾಡಿದ್ದ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಗುಣಧರ್ಮಕ್ಕೆ ಹೊಂದುವಂತೆ ಹೇಳಿಕೆ ನೀಡಿದ್ರು. ಅದೇನ್ ಹೇಳಿದ್ರು ಅವರು ಅಂದ್ರೆ, ರಾಜೀನಾಮೆ ಕೊಡ್ರಿ 2 ನಿಮಿಷದಲ್ಲಿ ನಾನು ಚಿಟಕಿ ಹೊಡೆಯಕ್ಕಿಂತ ಒಂದು ಸ್ವೀಕಾರ ಮಾಡ್ಬಿಡ್ತೀನಿ ಅಂತ. ಸೊ ಇದು ಒಂದು ರೀತಿಯ ಬೆದರಿಸುವ ರೀತಿಯಲ್ಲೇ ಮುಖ್ಯಮಂತ್ರಿಗಳ ಹೇಳಿಕೆ ಇತ್ತು. ಹಾಗೇನೆ ಇದನ್ನು ಹೇಳುವುದ್ರ ಜೊತೆಗೆ ಅವರು ಸ್ವತಃ ಅಖಾಡಕ್ಕೆ ಇಳಿದ್ರು. ಅಖಾಡಕ್ಕೆ ಇಳಿದು ಯಾರ್ಯಾರು ಈ ಅತೃಪ್ತಿದಾರ ಅವ್ರು ಕರೆದು ಮನವೊಲಿಸುವ ಕೆಲಸವನ್ನು ಮಾಡಿದ್ರು. ಅದ್ರಲ್ಲಿ ಹೋಗ್ಬಿಟ್ಟಿಗೆ ಅವರು ಯಶಸ್ವಿನೂ ಆದ್ರು. ಅದು ಫಾರ್ ಎಕ್ಸಾಂಪಲ್ ಬೇಳೂರು ಗೋಪಾಲಕೃಷ್ಣ ಅವರ ಸಮಾಧಾನ ಪಡಿಸಿದ್ದು, ಅದರ ಜೊತೆಗೆ ತಮ್ಮ 2 ಆಪ್ತ ಸಚಿವರನ್ನ ದಟ್ ಆಪರೇಷನ್ ಸಮಾಧಾನಕ್ಕೆ ಕಳಿಸ್ಕೊಟ್ರು. ಅಸಮಾಧಾನವನ್ನ ತೆಗೆದುಹಾಕಿ ಸಮಾಧಾನ ಮಾಡೋದಕ್ಕೆ 2 ಕಳಿಸಿದ್ರು. ಒಬ್ರು ಅವರ ಆಪ್ತರಾಗಿರುವಂತಹ ಮಾಗಡಿ ಶಾಸಕ ಬಾಲಕೃಷ್ಣ, ಇನ್ನೊಬ್ರು ಚೆಲುವರಾಯ ಸ್ವಾಮಿ ಅವರು. ಇವರಿಬ್ರು ಕೂಡ ಈ ಅತೃಪ್ತರಲ್ಲಿ ಬಹಳ ಮುಖ್ಯವಾಗಿ ಅವರು ಹೋಗಿದ್ದು ವಿಜಯನಗರದ ಕೃಷ್ಣಪ್ಪನವರ ಮನೆಗೆ. ಅವರು ಬಹಳ ಬೇಸರದಲ್ಲಿದ್ದರು, ಅವರಾಗ್ಲಿ ಅವ್ರ ಮಗನಿಗಾಗಲಿ ಸಂಪುಟ ಸ್ಥಾನ ಸಿಗುತ್ತೆ ಅಂತ. ಅವ್ರನ್ನ ಹೋಗಿ ಸಮಾಧಾನ ಪಡಿಸುವುದಕ್ಕೆ ಆದಷ್ಟು ಟ್ರೈ ಮಾಡಿದ್ರು. ಹಾಗೇನೆ ಬೇರೆ ಬೇರೆ ಅವರು ಓಡಾಡಕ್ಕೆ ಶುರು ಮಾಡಿದ್ರು. ಆದ್ರೆ ಇದನ್ನು ಮೀರಿ ಕೆಲವರು ಸುಧಾಕರ್ ಅವರು, ಸೊ ಅವರು ಸಿದ್ದರಾಮಯ್ಯನವರಿಗೆ ನಾನು ಆಪ್ತನಾಗಿದ್ದ ಅನ್ನುವ ಕಾರಣಕ್ಕೆ ನನ್ನನ್ನು ಸಂಪುಟದಿಂದ ಹೊರಗಿಡಲಾಯಿತು ಅಂತಂದ್ರು. ಹೀಗೆ ಇಡೀ ಈ ಬೆಳವಣಿಗೆ ಏನಿದೆ ಅದು ಬೇರೆ ಬೇರೆ ಆಯಾಮಗಳನ್ನ ಪಡೆಯೋದಕ್ಕೆ ಪ್ರಾರಂಭ ಆಯಿತು. ಈಗಲೂ ಕೂಡ ಆ ಬೇರೆ ಬೇರೆ ಆಯಾಮಗಳು ಈ ಬೆಳವಣಿಗೆಯಲ್ಲಿವೆ. ಮತ್ತು ಇದು ಇನ್ನೊಂದು ಸೂಚನೆ ಏನು ಕೊಡ್ತಾ ಇದೆ ಅಂದ್ರೆ, ಒಂದು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಇದು ಸುಲಭವಾದದ್ದಲ್ಲ ಅನ್ಸುತ್ತೆ. ಯಾಕಂದ್ರೆ ಈ ಅತೃಪ್ತಿ ಇದೆಯಲ್ಲ, ಅತೃಪ್ತಿ ಯಾಕೆ ಇರುತ್ತೆ ಅಂದ್ರೆ, ಅವರಿಗೆ ಇನ್ನು 2 ವರ್ಷಗಳ ಕಾಲ ತಾವು ಮಂತ್ರಿ ಆಗುತ್ತೀವಿ ಅನ್ನುವ ನಂಬಿಕೆ ಅಂತೂ ಇಟ್ಕೊಳ್ಳೋ ಹಾಗೆಲ್ಲ ಮುಗಿದ ಅಧ್ಯಾಯ ಇದು ಅವರಿಗೆ. ಇನ್ನು 1 ಸ್ಥಾನ ಇದೆ, ಅದು ಮಹಿಳೆಯರಿಗೆ ಕೊಡ್ಬೇಕು. ಅವ್ರು ಮೋಸ್ಟ್ ಪ್ರಾಬಬ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತರ ಟ್ರೈ ಮಾಡಬಹುದು, ಅದು ಆಗುತ್ತಾ ಇಲ್ಲ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಅದಕ್ಕೆ ವಿರೋಧ ಮಾಡಬಹುದು. ಮತ್ತೆ ಯಥಾ ಪ್ರಕಾರ ಉಗ್ರ ಪ್ರತಾಪಿಯಾಗಿ ಯಾರು ನಿಂತ್ಕೊತಾರ ಗೊತ್ತಿಲ್ಲ. ಉಗ್ರ ಪ್ರತಾಪಿಗಳು ನಿಂತ್ಕೊಳ್ಳೋದ್ರಿಂದ ಆ ಒಂದು ಮಹಿಳಾ ಸ್ಥಾನ ಯಾರಿಗೆ ಹೋಗುತ್ತೆ ಅನ್ನೋದು ಕುತೂಹಲಕರವಾದ. ಸೊ ಆದ್ರಿಂದ ಆದ್ರೆ ಈ ಅತೃಪ್ತರಿದ್ದಾರೆ, ಇನ್ನು 2 ವರ್ಷ ಚುನಾವಣೆಗೆ 2 ವರ್ಷಕ್ಕಿಂತ ಕಡಿಮೆ ಅವಧಿ ಇರುವಂತ ಸಂದರ್ಭದಲ್ಲಿ ಈ ಅತೃಪ್ತರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಒಂದು. ಇನ್ನೊಂದು, ಈ ಮತ್ತೆ ನಾನು ಪ್ರಾರಂಭ ಮಾಡಿದ ವಿಚಾರಕ್ಕೆ ಬರ್ತೀನಿ, ಸಿದ್ದರಾಮಯ್ಯನವರ ಮೌನ ಮತ್ತು ಉಗ್ರ ಪ್ರತಾಪ. ಮೌನ ನೋಡಿ, ನೀವು
ಅವತ್ತಿನ ನಂತರ ಅವರು ಸುದ್ದಿಗಾರರ ಜೊತೆ ಮಾತಾಡೇ ಇಲ್ಲ. ಅಭಿಮಾನಿಗಳನ್ನ ಅವ್ರ ಮನೆ ತುಂಬಾ ಇದ್ರು. ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಮಂತ್ರಿಗಳಾದವರು, ಮಂತ್ರಿಗಳ ಸ್ಥಾನ ತಪ್ಪಿಸ್ಕೊಂಡವರು, ಶಾಸಕರು ಎಲ್ಲ ಕಾವೇರಿ ನಿವಾಸದಲ್ಲಿ ಕಾಣ್ತಾ ಇದ್ರು. ಬರ್ತಿದ್ರು, ಮಾತಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಸಿದ್ದರಾಮಯ್ಯ ಏನೂ ಆಗಿಲ್ಲ ಅನ್ನುವಂತೆನೆ ಅವರ ಜೊತೆ ಪ್ರತಿಕ್ರಿಯೆ ನೀಡ್ತಾ ಇದ್ರು, ಅವರು ಮಾತಾಡ್ತಾ ಇದ್ರು. ಆದರೆ ಅವರ ಒಳಗಡೆ ಒಂದು ಸಿಟ್ಟು ಇದ್ದುದು ಗೊತ್ತಾಗ್ತಾ ಇತ್ತು. ಅದೇ ಅವರ ಮೌನಕ್ಕೆ ಕಾರಣ ಅಂತ. ಅಂದ್ರೆ ಒಂದು ಈ ಸರ್ಕಾರದಲ್ಲಿ ನನ್ನ ನಿಯಂತ್ರಣ ಹೋಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನನ್ನನ್ನ ಮೊದಲಿನಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ನನ್ನ ಮಾತಿಗೆ ಮೊದಲಿನ ರೀತಿಯ ಬೆಲೆ ಸಿಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯಗೆ ಅನಿಸ್ತಾ ಇದ್ದಂತೆ ಕಾಣುತ್ತೆ. ಇದು ಸರಿನಾ ತಪ್ಪ ಅನ್ನೋದು ಬೇರೆ. ಮುಖ್ಯಮಂತ್ರಿ ಆದ್ಮೇಲೆ ಅವರು ಅಧಿಕಾರ ನಡೆಸಬೇಕು, ಇವರೇನ್ರಿ ಸುಮ್ಮನೆ ಇರಬೇಕು ಅಂತ ವಾದ ಮಾಡೋರಿದ್ದಾರೆ. ಅದು ರಾಜಕಾರಣದಲ್ಲಿ ಹಾಗಾಗಲ್ಲ. ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿಯಾದವನು ಅವನಿಗೆ ನಿವೃತ್ತಿ ಅನ್ನೋದಿರಲ್ಲ. ಅವನ ಕೊನೆಯ ಉಸಿರವರೆಗೆ ಅವನು ರಾಜಕಾರಣಿನೇ ಆಗಿರ್ತಾನೆ. ಸೊ ಆದ್ರಿಂದ ಸಿದ್ದರಾಮಯ್ಯನವರ ನೆಕ್ಸ್ಟ್ ಮೂವ್ ಏನು ಅನ್ನೋದು. ಹಾಗೆ ನೋಡಿದ್ರೆ ಅವರು ಡಿ ಕೆ ಶಿವಕುಮಾರ್ ರೀತಿ ಮಹಾನ್ ಕಾಂಗ್ರೆಸ್ ಪಕ್ಷದ ನಿಷ್ಠರು, ವ್ಯಕ್ತಿ ಪೂಜೆ ಮಾಡೋರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರಿಗೆ ಹೋಗಿ ಪಾದ ಪೂಜೆ ಮಾಡೋರು, ಆ ರೀತಿ ರಾಜಕಾರಣಿ ಅಲ್ವೇ ಅಲ್ಲ ಸಿದ್ದರಾಮಯ್ಯ. ಆದ್ರಿಂದ ಅವರ ಒಳಗಡೆ ಒಬ್ಬ ಪ್ರತಿಭಟಿಸುವ ಒಂದು ಮನಸ್ಥಿತಿ ಇದೆ. ಅವರು ಪ್ರತಿಭಟಿಸ್ತಾರೆ ಒಳಗಡೆಯಿಂದ. ಆದ್ರಿಂದ ಅವರು ಈಗ ಯಾವ ಒಂದು ಸ್ಟ್ಯಾಂಡ್ ತಗೋತಾರೆ ಇದಾದ್ಮೇಲೆ, ಇದಿಲ್ಲಿಗೆ ಶಾಂತವಾಗುತ್ತಾ ಅಥವಾ ಬೇರೆ ರೂಪ ಪಡೆಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ, ನನ್ನನ್ನು ಆಶೀರ್ವದಿಸಿ.